ಮೊದಲಿಗೆ ಎಲ್ಲರಿಗೂ 2026 ಮೊದಲ ಹಬ್ಬ ಮಕರ ಸಂಕ್ರಾಂತಿ ಹಬ್ಬಕ್ಕೆ ಎಲ್ಲರಿಗೂ ಶುಭಾಶಯಗಳು. ಪ್ರೆಸೆಂಟ್ ಇವಾಗ ನಾನು ಎಲ್ಲಪ್ಪ ಇರೋದು ಅಂದರೆ 90s ಕಿಡ್ಸಿಗೆ ಗೊತ್ತಿರುತ್ತೆ ಪ್ರೆಸೆಂಟ್ ಇವಾಗ ನಾನು ಎಲ್ಲಿದ್ದೀನಿ ಅಂತೇಳಿ. ಎಸ್, ಪ್ರೆಸೆಂಟ್ ಇವಾಗ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಇರೋ ಟಿ.ವಿ. ಸ್ಟೇಷನ್ ಹತ್ರ ಇದ್ದೀನಿ. ಟಿ.ವಿ. ಸ್ಟೇಷನ್ ಕೆರೆ ಲೋಕಿಕೆರೆ ರಸ್ತೆ ದಾವಣಗೆರೆ. ಸಂಕ್ರಾಂತಿ ಅಂತ ಏನಾದರೂ ಬಂತು ಅಂದರೆ 90s ಕಿಡ್ಸಿಗೆ ಫಸ್ಟ್ ನೆನಪಾಗೋದು ಅಂದರೆ ಈಗ ಹೊಸ ದಾವಣಗೆರೆಯಲ್ಲಿ ಎಲ್ಲರಿಗೂ ನೆನಪಾಗೋದೇನಪ್ಪ ಅಂದರೆ ಟಿ.ವಿ. ಸ್ಟೇಷನ್ ಕೆರೆ. ಯಾಕಂದರೆ ಅಷ್ಟು ಮೆಮೊರೀಸ್ ಇದೆ ಆಲ್ಮೋಸ್ಟ್ 90s ಕಿಡ್ಸಿಗೆ. ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ. ಅದರಲ್ಲೂ ನನಗೆ ಮಾತ್ರ ಸಿಕ್ಕಾಪಟ್ಟೆ. ಯಾಕಂದರೆ ಅವಾಗ ನಾವಿಲ್ಲಿ ಹೋಟ್ಲು ಮಾಡ್ತಾಯಿದ್ವಿ, ಐಟಮ್ ಎಲ್ಲ ತೊಗೊಂಬಂದು ಮೆಣಸಿನ್ಕಾಯ್ದು ಮಾಡ್ತಾಯಿದ್ವಿ. ಮೆಣಸಿನ್ಕಾಯಿ ಮಂಡಕ್ಕಿ ಇದನ್ನೆಲ್ಲ ಸೇಲ್ ಮಾಡ್ತಾಯಿದ್ವಿ. ಅದು ಮೆಮೊರೀಸ್ ಭಾಳ ಇದೆ. ಸೊ ಸಂಕ್ರಾಂತಿ ಅಂದರೆ ಫಸ್ಟ್ ನಮಗೆ ನೆನಪಾಗೋದೆ ನಮ್ಮ ಟಿ.ವಿ. ಸ್ಟೇಷನ್. ಎಲ್ಲ ಕಡೆಯಿಂದ ಬರ್ತಾಯಿದ್ರು, ನಿಟ್ಟೊಳ್ಳೆ ಆಗಿರ್ಬೋದು, ಬೇರೆ ಬೇರೆ ಕಡೆಯಿಂದ, ಹಳೆ ದಾವಣಗೆರೆಯಿಂದ ಕಡೆಯಿಂದನೂ ಸಹ ಇಲ್ಲಿ ಬರ್ತಾಯಿದ್ರು. ಅವಾಗ ಅಷ್ಟು ಕ್ರೇಜ್ ಇತ್ತು. ಬಟ್ ಇವಾಗ ಯಾರ್ಯಾರು ಇಲ್ಲ, ಖಾಲಿ ಹೊಡಿತಾ ಇದೆ. ಸೊ ಈ ಮಹಾನಗರ ಪಾಲಿಕೆ ಆದಾಗಿಂದ ಇವಾಗ ಬೆಳಗ್ಗೆ ಅಷ್ಟೇ ಟೈಮಿಂಗ್ಸ್ ಇರುತ್ತೆ. ಎಂಟ್ರೆನ್ಸು 5ರಿಂದ 8 ಗಂಟೆ ತನಕ ಎಂಟ್ರೆನ್ಸು, ಸಂಜೆ 4ರಿಂದ 8:30 ತನಕ ಎಂಟ್ರೆನ್ಸ್ ಅಷ್ಟೇ. ಅದನ್ನು ಬಿಟ್ಟರೆ ಬೇರೆ ಟೈಮಲ್ಲಿ ಬಂದರೆ ಯಾರಿಗೂ ಎಂಟ್ರೆನ್ಸ್ ಇರೋಲ್ಲ. ಟಿ.ವಿ. ಸ್ಟೇಷನ್ ಕೆರೆ ಇದೆ. ಸೊ ನೋಡಿಕೊಂಡು ಇಲ್ಲಿಂದ ನಿಮ್ಮನ್ನು ಹರಿಹರ ಕರ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರೆಸೆಂಟ್ ಟೈಮ್ ಎಷ್ಟಪ್ಪ ಇವಾಗ ಅಂದರೆ 1:24 ಆಗಿದೆ. ಇದು ನಮ್ಮ ಟಿ.ವಿ. ಸ್ಟೇಷನ್ ಕೆರೆ. ಬಾಪ್ರೇ, ಇದೆ ನೋಡಿ ನಮ್ಮ ಟಿ.ವಿ. ಸ್ಟೇಷನ್ ಕೆರೆ ಯಾವ ಥರ ಇದೆ ಅಂತೇಳಿ. ನೀರು ಸ್ವಲ್ಪ ಕಮ್ಮಿ ಆಗಿದೆ, ಬಟ್ ನೀರಿದೆ. ಅಲ್ಲಿದೆ ಅಲ್ಲ, ಮುಂಚೆ ಅಲ್ಲಿ ಎಲ್ಲ ಜನ ಸೇರ್ತಾ ಇದ್ವಿ. ಮುಂಚೆ ಇಷ್ಟು ದೊಡ್ಡದಿದ್ದಿಲ್ಲ, ಸಣ್ಣದಿತ್ತು. ಇವಾಗ ಬರ್ತಾ ಜನಸಂಖ್ಯೆ ಆದಂಗೆಲ್ಲ ಜಾಸ್ತಿ ಆಗ್ತಾ ಇರುತ್ತೆ. ಏನು ಮಾಡೋಕ್ಕಾಗಲ್ಲ, ಜಾಸ್ತಿ ಮಾಡಲೇಬೇಕಲ್ಲ, ಜನಸಂಖ್ಯೆ ಜಾಸ್ತಿ ಆದಂಗೆ. ಆವಾಗಿನ ಕಾಲಘಟ್ಟದಲ್ಲಿ ಅರ್ಧ ಇತ್ತು, ಇದೊಂದು 20% ಇವಾಗ ಈ ಕಡೆ ಬಂದಿದೆ. ಮುಂಚೆ ಆ ಕಡೆ ಇತ್ತು. ಬೆಳಗ್ಗೆಯಿಂದ ಮನೆಯಲ್ಲಿ ಗಾಡಿನ ವಾಶ್ ಮಾಡೋದಾಯಿತು, ಬೇಬಿನ ವಾಶ್ ಮಾಡಿದೆ. ಅದನ್ನು ಬಿಟ್ಟರೆ ನಮ್ಮ ಒಂಟಿ ಸಲ್ಗ ಇತ್ತು, ಒಂಟಿ ಸಲ್ಗಾನ ವಾಶ್ ಮಾಡಿದೆ. ವಾಶ್ ಮಾಡಿ ಮನೆಯಲ್ಲಿ ಅಡುಗೆ ಮಾಡ್ಕೊಂಡು ಸೊ ವಿಡಿಯೋ ಬರ್ತಾಯಿದೆ ನೋಡಿ. ಸಂಕ್ರಾಂತಿ ಕಾಳುಗಳನ್ನೆಲ್ಲ ರೆಡಿ ಮಾಡ್ಕೊಂಡು, ಚಪಾತಿ ಮಾಡ್ಕೊಂಡು, ರೊಟ್ಟಿ ಮಾಡ್ಕೊಂಡು, ಊಟ ಮಾಡಿ ಸ್ವಲ್ಪ ಹೊತ್ತು ಟಿ.ವಿ. ನೋಡ್ಕೊಂಡು, ಮೊಬೈಲ್ ನೋಡ್ಕೊಂಡು ಹಾಗೆ ಕೂತ್ಕೊಂಡಿದ್ದೆ. ಎಲ್ಲಿ ಹೋಗೋಣ ನಿಜ ಹೇಳ್ಬೇಕಂದ್ರೆ ಮುಂಚೆ ಇದ್ದ ಕ್ರೇಜ್ ಇವಾಗಿಲ್ಲ, ಆಲ್ಮೋಸ್ಟ್ ಇಲ್ಲ. 80% ಕಮ್ಮಿ ಇದೆ ಎಲ್ಲರಿಗೂ. 90s ಕಿಡ್ಸ್ ನಿಜವಲ್ಲ ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಅಂದರೆ ಎಲ್ಲ ಎಂಜಾಯ್ಮೆಂಟ್ ಅಂದರೆ ಸಣ್ಣ ಮಕ್ಕಳಿದ್ದಾಗ ಏನೇನು ಎಂಜಾಯ್ ಮಾಡ್ಬೇಕು ಎಲ್ಲ ಎಂಜಾಯ್ ಮಾಡ್ಕೊಂಡು ಪ್ರೆಸೆಂಟ್ ಇವಾಗಿನ ಸಿಚುವೇಶನ್ನಿಗೆ ನಾವು ಅಡ್ಜಸ್ಟಾಗಿ ಜೀವನ ಮಾಡ್ತಾಯಿದ್ದೀವಿ. ನಿಜವಾಗ್ 90s ಕಿಡ್ಸು ಒಂದು ವಿಚಾರದಲ್ಲಿ ಬ್ಯಾಡ್ ಲಕ್ ಅನ್ನೋದು ಬಿಟ್ಟರೆ ಬೇರೆ ಎಲ್ಲದರಲ್ಲೂ ನಮ್ಮಷ್ಟು ಲಕ್ಕಿ ಯಾರ್ಯಾರು ಇಲ್ಲ ಗುರು. ಪಕ್ಕ 90s ಕಿಡ್ಸ್ ಯಾರ್ಯಾರಿದ್ದಾರೆ ಇದಕ್ಕೆ ಒಂದು ಲೈಕ್, ಒಂದು ಕಮೆಂಟ್ ಹಾಕಿ 90s ಕಿಡ್ಸ್ ಯಾರಿದ್ದೀರಾ ಅಂತೇಳಿ. ನಮ್ಮಷ್ಟು ಲಕ್ಕಿ ಯಾರ್ಯಾರು ಇಲ್ಲ ಒಂದು ವಿಚಾರ ಬಿಟ್ಟರೆ. ಅದು ಒಂದು ವಿಚಾರ ಏನಂತ ನಾನು ಹೇಳೋ ಅವಶ್ಯಕತೆಯೇ ಇಲ್ಲ, ನಿಮಗೆ ಗೊತ್ತಿರುತ್ತೆ ಏನಪ್ಪ ಅಂಥೇಳಿ. ಮದುವೆ ಅನ್ನೋ ಒಂದು ವಿಚಾರ ಬಿಟ್ಟರೆ ಬೇರೆ ಎಲ್ಲದರಲ್ಲೂ ನಾವು ಲಕ್ಕಿ. ನಮ್ಮ ದಾವಣಗೆರೆಯಿಂದ ಹರಿಹರ ಹೋಗೋಣ. ಹರಿಹರದಲ್ಲೂ ಸಂಕ್ರಾಂತಿ ಸಿಕ್ಕಾಪಟ್ಟೆ ಜೋರಾಗುತ್ತೆ. ರೀಸನ್ ಏನಪ್ಪ ಅಂದರೆ ನಮ್ಮ ಹರಿಹರ ತುಂಗಭದ್ರಾ ಹೊಳೆ ಇದೆ ಅಲ್ಲಿ. ಸೊ ನೋಡ್ಕೊಂಬರೋಣ ಹರಿಹರದಲ್ಲಿ ಯಾವ ಥರ ಇದೆ, ಏನು ಕ್ರೇಜ್ ಅಂತೇಳಿ. ಆಲ್ರೆಡಿ ಮಧ್ಯಾಹ್ನ ಹೋಗ್ತಾ ಇದ್ದೀನಿ. ಬೆಳಗ್ಗೆನ ಹೋಗಿದ್ರೆ ಚೆನ್ನಾಗೇ ಇತ್ತು, ಬಟ್ ಎಲ್ಲರೂ ಅಡುಗೆ ಎಲ್ಲ ಮಾಡ್ಕೊಂಡು ಮಧ್ಯಾಹ್ನ ಮೇಲೆ ಬರ್ತಾರಲ್ಲ. ಸೊ ಹಾಗಾಗಿ ಹಾಗೆ ಒಂದು ರೌಂಡ್ ಹೋಗ್ಬರೋಣ ಅಂತ ಅಷ್ಟೇ. ಮನೇಲಿ ಕುಂತು ಬೇಜಾರಾಗಿ ಹೋಗ್ಬಿಡ್ತು. ಕೆಲಸ ಎಲ್ಲ ಮುಗೀತಲ್ಲ, ಪೂಜೆ ಎಲ್ಲ ಮುಗೀತು, ಕೆಲಸ ಮುಗೀತು, ಊಟ ಮಾಡಿದ್ವಿ. ಸೊ ಹಾಗೆ ಒಂದು ರೌಂಡ್ ಅಡ್ಡಾಡ್ಕೊಂಬರೋಣ. ನಾನು ಅಡ್ಡಾಡ್ತೀನಿ, ಹಾಗೆ ನಿಮಗೂ ತೋರಿಸ್ತೀನಿ. ಸೊ ಬನ್ನಿ ಸೀದಾ ಹೋಗಿ ನಿಮಗೆ ಹರಿಹರದಲ್ಲಿ ಸಿಗ್ತೀನಂತ ಗ್ಯಾರಂಟಿ ಕೊಡೋಲ್ಲ, ಯಾಕಂದರೆ ಕ್ಯಾಮ್ರಾ ಯಾವಾಗ ಹಾಕ್ತೀನೋ ಯಾವಾಗ ಬಿಡ್ತೀನೋ ಗೊತ್ತಿಲ್ಲ. ಹಾಗೆ ನಿಮಗೆ ಇನ್ನೊಂದು ಹೇಳ್ಬೇಕಾಗಿತ್ತು, ಇಲ್ಲಿ ತನಕ ನಮ್ಮ ಅಮ್ಮ ನಾನು ಇಬ್ಬರು ಊರಿಗೆ ಹೋಗಿದ್ದು. ಹಾಗೆ ಊರಿಂದ ಬರುವಾಗ ಒಂದು ಆಕ್ಸಿಡೆಂಟ್ ಆಗಿ ಅಮ್ಮಂಗೆ ಭಾಳ ಇದಾಗಿ ಸೊ ಮಂಗಳೂರಲ್ಲಿ ಮೆಡಿಸನ್ ಅಂದರೆ ಟ್ರೀಟ್ಮೆಂಟ್ ತೊಗೊಂಡು ಬಂದ್ವಿ. ಅಲ್ಲಿ ತನಕ ವಿಡಿಯೋ ನೋಡಿರ್ತೀರ. ಅದರ ನೆಕ್ಸ್ಟ್ ಏನಾಯಿತು ಅಂತ ಭಾಳ ಜನಕ್ಕೆ ಕೇಳ್ತಾಯಿದ್ರಿ. ಯಾಕಂದರೆ ಭಾಳ ಜನಕ್ಕೆ ಗೊತ್ತಿರುತ್ತೆ. ಅಲ್ಲಿಂದ ಬಂದ ನೆಕ್ಸ್ಟ್ ಡೇನೇ ನಮ್ಮ ಹೋಟ್ಲನ್ನ ತೆಗ್ಸಿದ್ರು. ಸೊ ಅದರದ್ದು ಲಾಗ್ಗಳು ಸಖತ್ತಾಗಿದ್ದಾವೆ. ಅಂದರೆ ಮಾಡಬೇಕು ಅಂತ ಮಾಡಿಲ್ಲ, ಸುಮ್ಮನೆ ಕ್ಯಾಶುವಲಾಗಿ ವಿಡಿಯೋಗಳನ್ನೆಲ್ಲ ಮಾಡಿದ್ದೀನಿ. ಆದಷ್ಟು ಬೇಗ ಆ ವಿಡಿಯೋಗಳನ್ನ ಸಹ ಅಪ್ಲೋಡ್ ಮಾಡ್ತೀನಿ. ಮಿಸ್ ಮಾಡಿದೆ ಅವನು ಸಹ ನೋಡಿ. ನಿಜವಲ್ಲೂ 3 ತಿಂಗಳಾದಮೇಲೆ ಪ್ರಾಪರಾಗಿ ವಿಡಿಯೋನ ಮಾಡ್ತಾ ಇರೋದು ಹೆಲ್ಮೆಟ್ ಹಾಕ್ಕೊಂಡು. 3 ತಿಂಗಳಾದಮೇಲೆ 1-2 ಹೆಲ್ಮೆಟ್ ಹಾಕೊಂಡು ವಿಡಿಯೋ ಮಾಡಿದ್ದೀನಿ, ಮೋಟೋಲಾಗ್ ಮಾಡಿದ್ದೀನಿ. ಬಟ್ ಅಷ್ಟು ಹಿಡಿತ ಸಿಕ್ಕಿದ್ದಿಲ್ಲ, ಏನೋ ಗೊತ್ತಿಲ್ಲ, ಹಿಡಿತ ಸಿಕ್ಕಿದ್ದಿಲ್ಲ. ಬಟ್ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ. ಬಿಡ್ಕೊಂತ ಹೋದ್ರೆ ಹಿಂಗೆ ಆಗುತ್ತೆ ಅಂತೇಳಿ. ಮೋಟೋಲಾಗ್ ಮಾತ್ರ ಯಾವುದೇ ಕಾರಣಕ್ಕೂ ಬಿಡೋಲ್ಲ. ವಿಡಿಯೋ ಓಡಲಿ ಬಿಡಲಿ, ನೀವು 10 ಜನ ನೋಡಿದ್ರು ವಿಡಿಯೋ ಮಾಡೇ ಮಾಡ್ತೀನಿ, ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ. ಯಾಕಂದರೆ ನಾನು ಸ್ಟಾರ್ಟ್ ಮಾಡಿದ್ದೆ ಯೂಟ್ಯೂಬು ಮೋಟೋಲಾಗಿಂದ. ಇತ್ತೀಚೆಗೆಲ್ಲ ಇನ್ಸ್ಟಾಗ್ರಾಮ್ ಎಲ್ಲ ಬೆಳೆಸ್ಕೊಂಡು ಇನ್ಸ್ಟಾಗ್ರಾಮಲ್ಲಿ ಫೇಮಸ್ ಆಗಿ ಯೂಟ್ಯೂಬಿಗೆ ಬರ್ತಾರೆ. ಕೆಲವೊಬ್ಬರು ಯೂಟ್ಯೂಬಿಗೆ ಬರ್ತಾರೆ, ಎಲ್ಲರೂ ಬರೋಲ್ಲ. ಬಟ್ ನಾವು ಹಂಗಲ್ಲ ಗುರು, ನಾವು ಫಸ್ಟ್ ಯೂಟ್ಯೂಬರು. ಅದಾದಮೇಲೆ ಇನ್ಸ್ಟಾಗ್ರಾಮಿಗೆ ನಾವು ಬಂದಿದ್ದು. ಹೇಳ್ಬೇಕು ಅಂದರೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗ ಇನ್ಸ್ಟಾಗ್ರಾಮ್ನ ಅಷ್ಟು ಟಚ್ಚೇ ಇದ್ದಿಲ್ಲ. ಭಾಳ ಜನ ಹೇಳ್ತಾಯಿದ್ರು ಇನ್ಸ್ಟಾಗ್ರಾಮ್ ಇದು ಮಾಡ್ಕೊಳ್ಳಿ ಬ್ರೋ ಅಂತೇಳಿ. ಒಂಥರ ಹೆಂಗೆ ಗೊತ್ತಾ, ಇನ್ಸ್ಟಾಗ್ರಾಮು ಇದು ಗಂಡ ಹೆಂಡ್ತಿ ಇದ್ದಂಗೆ. ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಡೋರ್ ಹಾಕೊಂಡಿಲ್ಲ ಗುರು ಅವರು. ಡೋರ್ ಡೋರ್ ಓಪನ್ ಇದೆ. ಕಾರಲ್ಲಿ ಕೂತ್ಕೊಂಡಾಗ ಭಾಳ ಹುಷಾರಾಗಿರ್ರಿ. ನೋಡ್ರಿ ಫ್ಯಾಮಿಲಿ ಇದೆ, ಮಕ್ಕಳಿರ್ತಾರೆ.
1 ನಿಮಿಷ ಲೇಟ್ ಆಗ್ಬೋದು, ಬಟ್ ಭಾಳ ಹುಷಾರಾಗಿರ್ರಿ ಕಾರಲ್ಲಿ. ನೀವು ನಂಬಲ್ಲ, ಬೈಕಲ್ಲಿ ಹೋಗ್ತೀವಲ್ಲ ನಾವು ಆಲ್ಮೋಸ್ಟ್ ಕಾರ್ಗಳನ್ನ ಅಬ್ಸರ್ವ್ ಮಾಡೋದು ಇದಕ್ಕೆ, ಡೋರ್ ಕರೆಕ್ಟಾಗಿದ್ದಾವಲ್ಲ ಅಂತ. 99% ಗುರು, 99% ಯೂಟ್ಯೂಬರ್ ಆಗಿರಲಿ ಅವ್ನು ಬಿಡಲಿ, ಬೈಕಲ್ಲಿ ಹೋಗುವಾಗ ಅಬ್ಸರ್ವ್ ಮಾಡೇ ಮಾಡ್ತಾರೆ. ಬಾತಿಗುಡ್ಡ ಏನು ಸಖತ್ತಾಗಿ ಕಾಣ್ತಾ ಇದೆ ಅಂದರೆ, PV ರೋಡಲ್ಲಿ ಹಿಂಗೆ ಹೋಗುವಾಗ ಏನು ಸಖತ್ತಾಗಿ ಕಾಣುತ್ತೆ ಗುರು ಬಾತಿಗುಡ್ಡ, ಸಖತ್ತಾಗಿದೆ ಬಾತಿಗುಡ್ಡ. ಝೂಮ್ ಹಾಕ್ಲಾ ನೋಡಿ, ಮರಾಠ ಬಂತು. ಇಲ್ಲೇ ಗೇಟ್ ಇದೆ ಅಲ್ಲ, ಅಲ್ಲಿಂದ ಸ್ವಲ್ಪ ಒಂದು 100 ಮೀಟ್ರ್, ಅಲ್ಲಿಂದ ಹೊಸ ರೋಡ್ ಮಾಡಿದ್ದಾರೆ. ಪರವಾಗಿಲ್ಲ ಗುರು, ಹೊಸ ರೋಡ್ ಏನು ಅಲ್ಲಿ ತನಕನೇ ಆಯಿತಾ ಇನ್ನು ಸ್ವಲ್ಪ ಮಾಡಿದ್ದಾರೆ ಗೊತ್ತಿಲ್ಲ. ಹರಿಹರ ತನಕನೇ ಇದ್ದರೆ ಚೆನ್ನಾಗೆ. ಎಸ್, ಕಂಟಿನ್ಯೂ ಇದೆ, ಪರವಾಗಿಲ್ಲ. ಇವಾಗ ಪಕ್ಕದ ರೋಡು ಈ ರೋಡು ಎರಡೂ ಸಹ ಹೊಸ್ದಾಗಿ ಮಾಡಿದ್ದಾರೆ, ಚೆನ್ನಾಗಿದೆ ಗುರು. ಪಕ್ಕದ್ದು ಹೊಸದು ಮಾಡಿದ್ದಾರೆ, ಇದನ್ನು ಹೊಸದು ಮಾಡಿದ್ದಾರೆ. ಅಲ್ಲಿ ತನಕ ಸಾಕಾಗಿದೆ. ನಿಮಗೆ ಬ್ರಿಡ್ಜ್ ಇಲ್ಲಿಂದ ನೋಡೋಕ್ಕೆ ಎಷ್ಟು ಸಖತ್ತಾಗಿ ಕಾಣ್ತಾ ಇದೆ ಹೌದಾ, ಬಟ್ ಮೇಲೆ ಹೋದ್ರೆ ಅದ್ರ ಕರ್ಮ ಏನಂತ ಗೊತ್ತಾಗುತ್ತೆ. ಏನು ಸಂಕ್ರಾಂತಿ ಇದೆ ಅಂತೇಳಿ ಇಷ್ಟಕ್ಕೊಂದು ರಶ್ ಆಯಿತು, ಏನು ನಾರ್ಮಲ್ ರಶ್ ಇಷ್ಟು ಇರುತ್ತೆ ಅಂತ ಏನಪ್ಪ. ಹರಿಹರದಲ್ಲಿ ಯಾರಾದರೂ ಇದ್ದರೆ ಕಮೆಂಟ್ ಹಾಕಪ್ಪ ಒಂದು. ಮೋಸ್ಟ್ಲಿ ಸಂಕ್ರಾಂತಿ ಇರೋದಕ್ಕೆ ಇಷ್ಟು ರಶ್ ಇದೆ ಅನಿಸುತ್ತೆ. ಡಾಂಬರ್ ನೋಡಿದರೆ ಏನೋ ಒಂಥರ ಖುಷಿ ಗುರು, ಸಮಾಧಾನ. ಬೆಸ್ಟ್ ಇದು, ಸಿಮೆಂಟಿಗೆ ಕಂಪೇರ್ ಮಾಡಿದರೆ ಬೆಸ್ಟು. ನೋಡ್ರಿ ಹಾಕಿದ್ದಾರೆ, ಹಿಂದ್ಗೂಟಾಗೆ ಅಡ್ಡಾಡ್ಬೋದು. 1 ಗಂಟೆ 2 ಗಂಟೆ ಬೇಡ, 1 ದಿನ ಬಿಟ್ಟರೆ ಆರಾಮಾಗಿ ಇದ್ರಲ್ಲಿ ಅಡ್ಡಾಡ್ಬೋದು. ಸಿಮೆಂಟ್ ಹಂಗಲ್ಲ, ತಿಂಗಳು ಗಂಟೆ ಬಿಡ್ಬೇಕು ಅದನ್ನು, ಊಟ ಕಷ್ಟ. ಇದ್ದಾರೆ ಗುರು. ಓಹೋ, ಸಂಕ್ರಾಂತಿ ಇಲ್ಲಿದೆ. ಓಹೋ, ನಮ್ಮ ಹರಿಹರದಲ್ಲಿ ಸಂಕ್ರಾಂತಿ ಇದೆ ಗುರು, ಸಂಕ್ರಾಂತಿ ಇದೆ. ನಾನೆಲ್ಲೋ ಇಲ್ಲ ಅಂದ್ಕೊಂಡಿದ್ದೆ, ಬಟ್ ಸಂಕ್ರಾಂತಿ ಇದೆ ನಮ್ಮ ಹರಿಹರದಲ್ಲಿ. ಬನ್ನಿ ಒಂದ್ಸಲ ತೋರಿಸ್ತೀನಿ, ಮೇಲ್ಗಡೆ ಒಂದು ವ್ಯೂ ಚೆಕ್ ಮಾಡೋಣ. ನೋಡಿ ಏನು ಜನ ಇದ್ದಾರೆ ಗುರು, ಪರವಾಗಿಲ್ಲ ಜನ ಇದ್ದಾರೆ. ಕೆಳಗಡೆ ಹೋದರೆ ಈ ವ್ಯೂ ಸಿಗೋಲ್ಲ, ಕೆಳಗಡೆ ಹೋದ್ವಿ ಅಂದರೆ ಇಷ್ಟು ವ್ಯೂ ಸಿಗೋಲ್ಲ. ಸೊ ಹಾಗಾಗಿ ಇಲ್ಲಿಂದನೇ ನೋಡ್ಕೊಂಬಿಡಿ, ಎಂಜಾಯ್ ಮಾಡ್ಕೊಳ್ಳಿ. ಹಾಗೆ ಒಂದು ರೌಂಡ್ ಆದ್ರೆ ಆ ಕಡೆ ಹೋಗ್ಬರೋಣ ಬನ್ನಿ. ಡೋರ್ ಲಾಕ್ ಮಾಡಿಲ್ಲ ಗುರು. ಹಲೋ, ಡೋರ್ ಲಾಕ್ ಆಗಿಲ್ಲ. ಡೋರ್ 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 ಫ್ಯಾಮಿಲಿ ಫುಲ್ ಇದ್ದಾರೆ ಗುರು. ಸ್ವಲ್ಪ ಹುಷಾರಾಗಿರ್ರಪ್ಪ, ಕಾರ್ ಯಾರು ಓಡಿಸ್ತಿದಾರ ಸ್ವಲ್ಪ ಹುಷಾರಾಗಿರ್ರಪ್ಪ. ಸ್ವಲ್ಪ ಹೆಚ್ಚು ಕಮ್ಮಿ ಆಗಿ ನೀವು ಬೀಳ್ತೀರ, ಹಿಂದ್ಗಡೆ ಬರೋರು ಬೀಳ್ತಾರೆ, ಪ್ರಾಣ ಅಯ್ಯಪ್ಪ. ಹೆವಿ ಟ್ರಾಫಿಕ್ ಇದೆ ಗುರು, ಹೆವಿ ಟ್ರಾಫಿಕ್ ಇದೆ. ಪೊಲೀಸ್ನವರೆಲ್ಲ ಇದ್ದಾರೆ, ಹೆವಿ ಟ್ರಾಫಿಕ್ ಇದೆ. ನೋಡ್ಕೊಂಬರೋಣ ಒಂದು ರೌಂಡ್ ಹೋಗಿ. ಏನು ರಶ್ ಇದೆ ಗುರು, ಸಿಕ್ಕಾಪಟ್ಟೆ ರಶ್ ಇದೆ. ಒಳಗಡೆ ಹೋಗ್ಲೋ ಬೇಡವೋ ಗೊತ್ತಾಗ್ತಾ ಇಲ್ಲ. ತನಕ ಬಂದಿದ್ದೀವಿ ಅಂದರೆ ಹಂಗೆ ಹೋಗೋದು ಮಾತೇ ಇಲ್ಲ. ಒಂದು ರೌಂಡ್ ಒಳಗಡೆ ಹೋಗ್ಬರೋಣ. ಏನಪ್ಪ ಅಂದರೆ ಒಂದೇ ಎಂಟ್ರೆನ್ಸ್ ಎಕ್ಸಿಟ್ ಇರೋದು, ಎರಡೆರಡು ಇಲ್ಲ, ಅದೇ ಬಂದಿರೋದು ಇಲ್ಲಿ ಕಷ್ಟ. ಇಲ್ಲಿ ಹೋಗ್ಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಗುರು, ಸುಮ್ಮನೆ ಹೋಗ್ತಾ ಇದ್ದೀನಿ. ಒಂದು ಸ್ವಲ್ಪ ಕಮ್ಮಿ ಇದ್ದಂಗಿದೆ, ಅಲ್ಲಿ ಕಡೆ ಹೋಗೋಣ, ಈ ಕಡೆ ಹೋಗೋಣ. ನೋಡಿ ಇಲ್ಲಿ ಬರೀತಾ ಇದ್ದಾರೆ, ತುಂಗಭದ್ರಾ ನದಿಯ ಪಾವಿತ್ರತೆಯ ಕಾಪಾಡೋಣ. ಏನು ಗೊತ್ತಾ, ಬರೀ ಗೋಡೆ ಮೇಲೆ ಬರೋ ಅಷ್ಟೇ ಇವೆಲ್ಲ. ನಮ್ಮ ಜನ ಸತ್ರು ಇವನ್ನೆಲ್ಲ ಇದು ಮಾಡಲ್ಲ. ನೋಡಿರಿ, ಕಸ ಹಾಕೋಕ್ಕೆ ಅಂತಲೇ ಇಲ್ಲೊಂದು ಇದು ಮಾಡಿದ್ದಾರೆ. ನೀವು ತಂದ ಕಸ ಇಲ್ಲಿ ಹಾಕಿ ನೋಡೋಣ ಇಲ್ಲಿ ಹಾಕ್ತಾರೋ ಇಲ್ಲ ಅಂತ ಒಂದು ಸರಿ ಬಂದು ಚೆಕ್ ಮಾಡೋಣ. ರಿಟರ್ನ್ ಮನೆ ಕಡೆ ಹೋಗ್ತಾ ಇರೋಣ ಅನಿಸ್ತಾ ಇದೆ. ಬನ್ನಿ ಆ ಕಡೆ ಒಂದು ರೌಂಡ್ ಹೋಗ್ಬರೋಣ. ಏನು ಜನ ಇದೆ ಗುರು ನಮ್ಮ ದಾವಣಗೆರೆಯಲ್ಲಿ. ನೋಡ್ಬಿಟ್ರೆ ಏನು ಸಂಕ್ರಾಂತಿ ಅಂತ ಅನ್ಸಂಗೆ ಇಲ್ಲ. ಇಲ್ಲಿ ಬಂದರೆ ಗುರು ಸಂಕ್ರಾಂತಿ ಇರೋದು, ನಿಜವಾದ ಸಂಕ್ರಾಂತಿ ಇಲ್ಲಿದೆ. ಅಷ್ಟು ಸಾಕು, ಫುಲ್ ಹೋಗೋದೇನು ಬೇಡ. ಏನು ಗುರು, ಕುದುರೆ ಸವಾರಿ ಬೇರೆ ಐತಿ ಇಲ್ಲಿ, ಸೂಪರ್. ಇದೆಲ್ಲ ಎಷ್ಟು ಜನ ಬರ್ತಾರೆ ಅಂದ್ಕೊಂಡು. ಸಿಕ್ಕಾಪಟ್ಟೆ ಬಿಸಿಲಿದೆ ಗುರು, ಸಿಕ್ಕಾಪಟ್ಟೆ ಬಿಸಿಲಿದೆ. ಸಣ್ಣ ಮಕ್ಕಳನ್ನೆಲ್ಲ ಕರ್ಕೊಂಬಂದಿದ್ದಾರಲ್ಲಪ್ಪ. ಪ್ರೆಸೆಂಟ್ ಟೈಮ್ ಎಷ್ಟು ಗೊತ್ತಾ, 2:09 ಆಗಿದೆ. ಇನ್ನೂ ಬರ್ತಾನೇ ಇದ್ದಾರೆ ಜನಗಳು. ಬನ್ನಿ ನಾವು ಎಕ್ಸಿಟ್ ಆಗೋಣ. ಅಲ್ಲೆಲ್ಲ ಸ್ನಾನದನ್ನೆಲ್ಲ ಮಾಡ್ತಾಯಿದ್ದಾರೆ, ಬಟ್ ಬೈಕ್ನ ಬಿಟ್ಟು ಹೋಗೋಕ್ಕಾಗಲ್ಲ. ಸಿಕ್ಕಾಪಟ್ಟೆ ಬಿಸಿಲಿದೆ, ಇರೋಕ್ಕಾಗ್ತಾಯಿಲ್ಲ. ಹೋಗೋಣ. ಸೋಡಾ, ಐಸ್ ಕ್ರೀಮು, ಸೌತೆಕಾಯಿ, ಏನು ಬೇಕು ನಿಮಗೆ ಎಲ್ಲ ಸಿಗುತ್ತೆ ಗುರು. ನಾವು ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ ಗುರು. 2 ಗಂಟೆ ಟೈಮ್ ಇವಾಗ. ನಿಲ್ಲಕ್ಕಾಗ್ತಿಲ್ಲ. ಹೆಲ್ಮೆಟ್ ಇದನ್ನೆಲ್ಲ ಹಾಕ್ಕೊಂಡು ಇದನ್ನೆಲ್ಲ ಪ್ಯಾಕಪ್ ಆಗಿ ನಿಲ್ಲಕ್ಕಾಗ್ತಿಲ್ಲ ಗುರು, ಆ ರೇಂಜ್ ಬಿಸಿಲಿದೆ. ಹಾಗಾಗಿ ಸುಮ್ಮನೆ ಹೋಗ್ಬಿಡೋಣ ಅಂತ ಹೋಗ್ತಾ ಇದ್ದೀನಿ. ಜಸ್ಟ್ ಬಂದು ಒಂದು 5 ನಿಮಿಷ ಇದ್ದು ಕೆಳಗೂ ಇಳಿಲಿಲ್ಲ ಹೋಗಿ ನಾನು.
ರಿಟರ್ನ್ ಹೋಗ್ತಾ ಇದ್ದೀನಿ. ನಾವು 90s ನಾವು ಇದ್ದಾಗಿನ ರೇಂಜಿಗೇನಿಲ್ಲ, ಬಟ್ ಇದ್ದದ್ರಲ್ಲೇ ಓಕೆ. ನಮ್ಮ ಸಂಸ್ಕೃತಿ ಮರ್ತೋಗಿದೆ ಅನ್ನೋ ರೇಂಜಿಗೇನಿಲ್ಲ, ತಕ್ಕ ಮಟ್ಟಿಗೆ ಈ ಜೀವಂತ ಇದೆ. ಸ್ವಲ್ಪ ಖುಷಿ ಆಯ್ತು ನೋಡಿ ಇಲ್ಲಿ ಬಂದು. ಸೊ ಇವಾಗ ರಿಟರ್ನ್ ಮನೆ ಕಡೆ ಹೋಗ್ತಾ ಇರೋದೆ. ಜಸ್ಟ್ ಇದನ್ನು ನೋಡಿ ಎಂಜಾಯ್ ಮಾಡ್ಕೊಂಡು ನಿಮಗೆಲ್ಲರಿಗೂ ತೋರ್ಸೋಣ ಅಂತ ಅಷ್ಟೇ ಬಂದಿದ್ದು. ಸೊ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ. ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋದಲ್ಲಿ ಆದಷ್ಟು ಬೇಗ ಸಿಗ್ತೀನಿ. ನೆಕ್ಸ್ಟ್ ವಿಡಿಯೋ ಏನಪ್ಪ ಅಂದರೆ ಹೋಟ್ಲೆಲ್ಲ ತೆಗೆದಿದ್ನಲ್ಲ, ಸೊ ನೆಕ್ಸ್ಟ್ ಆ ವಿಡಿಯೋಗಳು ಸ್ಟಾರ್ಟ್ ಆಗ್ತವೆ. ಮಂಗಳೂರಿಂದ ಬಂದು ನೆಕ್ಸ್ಟ್ ಡೇನೇ ಅಮ್ಮನ ಕರ್ಕೊಂಬಂದು ನೆಕ್ಸ್ಟ್ ಡೇನೇ ಹೋಟ್ಲೆಲ್ಲ ಕೇಳಿಸಿದ್ರು. ಸೊ ವಿಡಿಯೋಗಳು ಮಾಡಿದ್ದೀನಿ, ಅದು ನೆಕ್ಸ್ಟ್ ಬರುತ್ತೆ.